ಈಗ ಇವ್ರ ವ್ಯಾಪಾರಿಯರಿಗೆ ಬ್ಯಾಡ್ರಿಪ್ಪ. ಇವ್ರ ಏನ್ ವ್ಯಾಪಾರಿಯರಿಗೆ ಅಡ್ಡಿಪಡಿಸಿ ಗಾಡಿ ಹಿಡಿಯದ ಅವ್ರನ್ನ ಹೊಡೆದು ಬಡದು ಮಾಡಿ ಅನಾವಶ್ಯಕವಾಗಿ ಅವ್ರ ತುಡುಗು ಕಳು ಮಾಡದ್ರ ಗತಿ ಅವ್ರನ್ನ ಹೊಡೆದು ಬಡದು ಹಿಂಸೆ ಮಾಡಿ ಅಷ್ಟ್ ಮಾಡೋದಕ್ಕಿಂತ ಇವ್ರ ಮಾರ್ಕೆಟ್ನೊಳಗ್ ಬಂದು ಕಾಲ್ ಮುರಿದಿದ್ವು ಕೈ ಮುರಿದಿದ್ವು ರೈತರ ಮನ್ಯಾಗ ಬಡ್ಡ ಅವನ್ನೆಲ್ಲಾ ತಗೊಂಡು ರೈತಗ ರೊಕ್ಕ ಕೊಡ್ಲಿ ರೊಕ್ಕ ರೈತಗ. ಇದನ್ನ ಇವ್ರು ಮಾಡಿಬಿಟ್ರ ಅಂದ್ರ ಪಾಪ ಅವ್ರ ವ್ಯಾಪಾರಿಯರು ಅವ್ರ ಪಾಡಿಗೆ ಅವ್ರ ಏನೋ ಕೂಲಿ ಹಾಲಿ ಮಾಡಿ ಜೀವನ ಮಾಡ್ತಾರ, ಅವ್ರ ಜೀವನ ಅವ್ರು ಮಾಡ್ಕೊಂತಾರ. ಇವ್ನ್ ತಗೊಂಡ್ಬಿಡ್ಲಿ ರೈತರು. ರೈತನ ನೋವು ಇವ್ರು ಏನಾರ ವಿಚಾರ ಮಾಡ್ತಾರನ್ರಿ? ಇಲ್ಲ. ಕಷ್ಟ ಕಾಲದಾಗ ಅವ ಒಂದ್ ಎತ್ತಿನಾದ್ರೂ ಮಾರಿ ಅವನು ಜೀವನ ಕಟ್ಟಾಗಿರ್ತೈತಿ, ಏನೋ ಒಂದು ಗಡ್ಡುಣ ಆಗಿರ್ತೈತಿ, ಒಂದು ಕ್ಯಾನ್ಸರ್ ಆಗಿರ್ತೈತಿ ಕಣ್ಣಿಗೆ, ಅದನ್ನ ಮಾರ್ಬೇಕವ. ಅದನ್ನ ಒಳ್ಳೆ ರೈತರು ತಗೊಳುದಿಲ್ಲ, ಅದನ್ನ ಇವ್ರ ವ್ಯಾಪಾರಿಯರ ತಗೋಬೇಕು. ಅವ್ರ ಧರ್ಮ ಐತ್ರಿ ಅದ, ಅವ್ರು ತಗೊಂತಾರ. ಸುಮಾರು ಎಷ್ಟೋ ಶತಮಾನಗಳ ಕಾಲದಿಂದ ಬಂದಂತದ್ದಿದು ಮಾಂಸಾನ ತಿನ್ಕೊಂತ ಬಂದಿದ್ದು. ಇವತ್ತ ತಿನ್ನಾಕ ಕುಂತಿಲ್ಲ ಅವ್ರು. 2024-25 ತಿನ್ನಾಕ ಕುಂತಿಲ್ಲ ಮಾಂಸಾನ. ಎಷ್ಟೋ ಶತಮಾನದಿಂದ ತಿನ್ನಾಕತ್ತಾರ ಅವ್ರು. ಅವ್ರ ಧರ್ಮದಾಗ ಐತೆ ಅದು. ಮತ್ ಇವ್ರ ರೈತರ ಮನ್ಯಾಗ ಇವ್ ಬಿದ್ದು ಅಂದ್ರ ಅವ್ರು ಬಂದ್ ಮಾಡಿದ್ರ ಅಂದ್ರ ಮುಂದ್ ಇದನ್ನ ಸರ್ಕಾರ ಇವ್ರ ಬಜರಂಗ ದಳದವ್ರಿಗೆ ಅಗ್ದಿ ಇಮಿಡಿಯೇಟ್ ಆಗಿ ಅವ್ರ ಪೊಲೀಸರು ಹೆಲ್ಪ್ ಕೊಡ್ತಾರ. ಅವ್ರಿಗೆ ಪೊಲೀಸರನ್ನು ಕಳಿಸ್ತೈತಿ, ಅವ್ನ ಗೋಶಾಲೆಗೆ ಕಳಿಸ್ತಾರ. ಮುಂದ ಇವ್ರಿಗೆ ಹೆಲ್ಪ್ ಕೊಡೋರು ಯಾರ? ರೈತರಿಗೆ. ಅವ್ರ ಮನ್ಯಾಗ ಕಾಲ್ ಮುರಿದಿದ್ದು ಕೈ ಮುರಿದಿದ್ದು ಮತ್ ಸರ್ಕಾರನ ತಗೊಂಡ್ಬಿಡ್ಲಿಲ್ಲ ಕಡೆಗೆ. ಅವ್ನ್ ರೊಕ್ಕ ಕೊಟ್ಟು ಸರ್ಕಾರ ತಗೊಂಡ್ಬಿಡ್ಲಿ.